ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಏನೇನು ಚಾಲೆಂಜಸ್ ಇತ್ತು, ಬೆಸ್ಟ್ ಮೂಮೆಂಟ್ ಎಲ್ಲ ಯಾವ್ದಿದೆ? ನನಗೆ ಚಾಲೆಂಜಸ್ ಅಂತ ಏನೂ ಇರಲಿಲ್ಲ. ಫಸ್ಟ್ ಶಾರ್ಟೇ ನನಗೆಲ್ಲ ಎಮೋಷನ್ಸ್ ಇತ್ತು. ಸೊ ಮೇ ಬಿ ಅದು ತುಂಬ ದೊಡ್ಡ ಸೀನ್ ಅನ್ಸುತ್ತೆ ಅದು. ಫಸ್ಟ್ ನಂದು ಕ್ಯಾಮ್ರಾ ವಾಟ್ ಎವರ್ ಐ ಕೇಮ್ ಟು ದ ಸೆಟ್ ಅದೇ ಫಸ್ಟ್ ಇತ್ತು ನನಗೆ. ಅದಾದಮೇಲೆ ಚಾಲೆಂಜ್ ಅಂತ ಅದು ಎಮೋಷನ್ಸ್ ಕಂಪ್ಲೀಟ್ಲಿ ಅದರಲ್ಲೇ ನಾನು ಕೊಡಬೇಕಿತ್ತು. ಅದು ಆಫ್ಟರ್ ದಟ್ ಒಂದು ಫೈಟಿಂಗ್ ಸೀಕ್ವೆನ್ಸ್ ಬಂತು. ಸೊ ಅದು ನಾವು ತುಂಬ ಕಾನ್ಷಿಯಸ್ಸಿಂದ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ನಂಗೆ ಆ ಸೀನ್ ತುಂಬ ಚೆನ್ನಾಗಿ ಬರಬೇಕು ಅನ್ನೋದು ತುಂಬ ಇತ್ತು ನಮ್ಮಿಬ್ಬರಲ್ಲೂ. ಸೊ ಅದು ಚೆನ್ನಾಗಿ ಬಂದಿದೆ. ಫೈಟಿಂಗ್ ಸೀಕ್ವೆನ್ಸು ತುಂಬ ಒಂದು ಟೂ ಡೇಸ್ ತೊಗೊಂಡ್ವಾ ಸರ್? 2 days ಏನೋ ತೊಗೊಂಡ್ವಿ. ಲೈಕ್ ತುಂಬ ಲೈಕ್ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಆ್ಯಂಡ್ ಫೋಕಸ್ಡ್ ಆಗಿದ್ದು ಫೈಟಿಂಗ್ ಸೀಕ್ವೆನ್ಸಿಗೆ ನಾವು ಆ್ಯಕ್ಚುಲಿ. ಓಕೆ, ನೀವೇನಾದರೂ ಆ್ಯಕ್ಟರ್ ಆಗದೇ ಇದ್ದಿದ್ರೆ ಏನಾಗಿರ್ತಿದ್ರಿ? ಮೇ ಬಿ ಮಾಡೆಲ್. ನೈಸ್. ಯಾವ ಊರು ಆಕ್ಚುಲಿ ನಿಮ್ದು? ನಮ್ದು ಭದ್ರಾವತಿ. ಓಕೆ, ಎಷ್ಟು ವರ್ಷ ಆಯ್ತು ಜರ್ನಿ ಇದು? 8 years ಆಯಿತು ಮ್ಯಾಮ್. ಎಸ್. ಓಕೆ ಸರ್, ನಿಮ್ದು ಆಕ್ಚುಲಿ ಯಾವ ಊರು? ಮಳವಳ್ಳಿ ಪಕ್ಕ ಚಂದ್ರಳ್ಳಿ. ಓಕೆ ಸರ್, ಎಷ್ಟು ವರ್ಷದ ಜರ್ನಿ ನಿಮ್ದು? 17 years. ಓಕೆ, ಯಾಕೆ ನಿಮಗೆ ಚಿತ್ರದ ಮೇಲೆ ಇಷ್ಟು ಹುಚ್ಚು, ಸಿನಿಮಾ ಮೇಲೆ ಇಷ್ಟು ಹುಚ್ಚು? ನಾನು ಮಾಡಬೇಕು ಅಂತ, ಅದರಲ್ಲೂ ಕೂಡ ಮೊದಲ ಸಿನಿಮಾ ಇದು. ಹೇಗೆ ಅನ್ನಿಸ್ತಾ ಇದೆ? ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಸಿನಿಮಾ ರಿಲೀಸ್ ಡೇಟ್ಗೆ. ಏನು ಅನ್ನಿಸ್ತಾ ಇದೆ? ಯಾಕೆ ಸಿನಿಮಾ ಅಂತ ಹೇಳಿದ್ರೆ ಅಗೇನ್ ಅದೇ ಏನಾಗುತ್ತೆ, ಕೆಲವೊಬ್ಬೊಬ್ಬರಿಗೆ ಎಜುಕೇಶನ್ ಮುಗಿದ ತಕ್ಷಣ ಒಂದೊಂದು ಪ್ರೊಫೆಷನ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೊ ನನಗೆ ಸಿನಿಮಾ ಅನ್ನೋದನ್ನ ನಾನು ಪ್ರೊಫೆಷನ್ ಆಗಿ ತಗೊಂಡೆ. ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡು. ಅದ್ರಲ್ಲಿ ಜರ್ನಿ ಮಾಡ್ತಾ ಗೊತ್ತಾಯ್ತು ನನಗೆ, ಎಸ್ ಇದನ್ನ ನಾವು ಪ್ರೊಫೆಷನ್ ಆಗಿ ತಗೊಬೋದು. ಒಂದು ಫೈನ್ ಡೇ ನಮಗೂ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡ್ತಾ ಹೋಗೋಣ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಂಥದ್ದು. ಆ್ಯಂಡ್ ಅಗೇನ್ ನಮ್ಮ ತಂದೆಯ ಬಳುವಳಿ ಇದು. ನಮ್ಮ ತಂದೆ ಕೂಡ ವೆರಿ ಬಿಗಿನಿಂಗಲ್ಲಿ ಕಲಾಕ್ಷೇತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅಗೈನ್ ಅವರು ಒಂದು 2-3 ಸೀರಿಯಲಲ್ಲಿ ಕೂಡ ಇನಿಷಿಯಲ್ ಡೇಸಲ್ಲಿ ದೂರದರ್ಶನಲ್ಲಿ ಆ್ಯಕ್ಟ್ ಮಾಡಿದ್ದು ಉಂಟು. ಆಮೇಲೆ ವಿಶ್ವಜೇತ ಸರ್ ಆಗಿರ್ಬೋದು, ಆಮೇಲೆ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಇವ್ರ ಜೊತೆಲೆಲ್ಲ ಒಂದು ಒಡನಾಟ ಇತ್ತು ನಮ್ಮ ತಂದೆಯವರಿಗೆ. ಸೊ ಆಮೇಲೆ ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರಿಂದ ಅದನ್ನು ಡ್ರಾಪ್ಔಟ್ ಮಾಡಿದ್ರು. ಬಿಟ್ಟರೆ ನನಗೆ ಅದು ಡೆಸ್ಟಿನಿ ನನ್ನಿಂದ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ರೀತಿ ನಂದು ಜರ್ನಿ ಆಗಿದ್ದು. ಸಿನಿಮಾ ಹೌದು ಮೇಡಮ್, ಸಿನಿಮಾನ ಒಂದು ಪ್ರೊಫೆಷನ್ ಆಗಿ ತಗೊಬೋದು ಅಂತೇಳಿ ತಗೊಂಡಿದ್ದು. ಯಾರು ನಿಮಗೆ ಪ್ರೇರಣೆ ಇದಕ್ಕೆ ಮೇನ್? ಶಿವಣ್ಣ ಅವ್ರದ್ದು ಸಂಯುಕ್ತ ಸಿನಿಮಾ ನೋಡ್ತಾ ಇದೆ ಸ್ಕೂಲ್ ಡೇಸಲ್ಲಿ. ಸೊ ಆ ಟೈಮಲ್ಲಿ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಅನ್ನಿಸ್ತಾಯಿತ್ತು ಇನಿಷಿಯಲ್ ಡೇಸಲ್ಲಿ. ಆಮೇಲೆ ಬರ್ತಾ ಅಪ್ಪು ಸರ್, ಆಮೇಲೆ ಅಗೇನ್ ಇಂಡಸ್ಟ್ರಿ ಒಳಗೆ ಬಂದು ಕೆಲಸ ಮಾಡ್ತಾ ದರ್ಶನ್ ಸರ್. ತುಂಬಾನೇ ಚಾಲೆಂಜಸ್ ಆಗಿರುತ್ತೆ ಅಲ್ವಾ? ಈ ಹಿಂದೆಯೂ ಕೂಡ ನೀವು ಸಿಕ್ಕಾಪಟ್ಟೆ ಪ್ರೀ ಪ್ರೊಡಕ್ಷನ್ ವರ್ಕ್ಸ್ ಎಲ್ಲ ಮಾಡಿದ್ದೀರಾ. ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಯಾರಿಗೂ ಕೂಡ. ಒಂದು ಸಿನಿಮಾನ ಒಂದು ಥಿಯೇಟರ್ಗೆ ತಗೊಂಡು ಬರಬೇಕು ಅಂದರೆ ಇವಾಗ ಎಷ್ಟೆಲ್ಲ ಸವಾಲುಗಳಿದ್ದಾವೆ, ಎಷ್ಟೆಲ್ಲ ಕಷ್ಟದ ದಿನಗಳು ಕೂಡ ಇದ್ದೇ ಇರುತ್ತೆ. ನಿಮಗೆ ಬೆಸ್ಟ್ ಮೂಮೆಂಟು, ಬ್ಯಾಡ್ ಮೂಮೆಂಟ್ ಅಂದರೆ ಯಾವುದು? ಇಲ್ಲಿವರೆಗೂ ಆಗಿರೋದೆಲ್ಲ ಬೆಸ್ಟ್ ಮೂಮೆಂಟ್ ಇದೆ. ಬ್ಯಾಡ್ ಮೂಮೆಂಟ್ ಅಂತ ಯಾವುದೂ ತಗೊಂಡಿಲ್ಲ. ಯಾಕೆಂತಂದ್ರೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆಲಸ ಇದು, ನಾನೇ ಸೆಲೆಕ್ಟ್ ಮಾಡಿರೋದು, ಕೇಳಿ ಪಡೆದಿರುವಂತಹ ಹೊರ ಇದು. ಸೊ ಹಾಗಾಗಿ ಇದನ್ನ ಖುಷಿಯಿಂದ ಮಾಡ್ತಾ ಇದೀವಿ. ಸವಾಲ್ಗಳಿದೆ, ಎಲ್ಲಾ ಕೆಲಸಗಳಲ್ಲೂ ಸವಾಲ್ ಇದ್ದೇ ಇರುತ್ತೆ. ಈಗ ಒಂದು ಕೂಲಿ ಮಾಡ್ಬೇಕು ಅಂತಂದ್ರು, ಒಂದು ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು, ಇಲ್ಲ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂದ್ರೆ ಸವಾಲ್ಗಳು ಇದ್ದಿದ್ದೆ ಅಲ್ಲ. ಸೊ ಹಾಗಾಗಿ ಸಿನಿಮಾದಲ್ಲಿ ನಮ್ಗೆ ಆ ಸವಾಲ್ಗಳು, ಅದು ಸವಾಲ್ಗಳಂತ ತಗೊಂಡ್ರೆ ಸವಾಲ್ಗಳಾಗುತ್ತೆ, ಇಲ್ಲ ಅದೊಂದು ಸ್ಟೆಪ್ಸ್ ಅಂತ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಒಂದೊಂದೇ ಸ್ಟೆಪ್ ಕ್ಲಿಯರ್ ಮಾಡ್ಕೊಂಡ್ ಬಂದು ಫೈನಲಿ ದೊಡ್ಡ ಮನುಷ್ಯ ಮುಖಾಂತರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗ್ತಾ ಇದೆ. ಹೌದು. ಓಕೆ ಸರ್, ಈ ದೊಡ್ಡ ಮನುಷ್ಯ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡ್ ಬಂದಿದೆ. ಟೀಸರ್ ಕೂಡ, ಸಾಂಗ್ ಕೂಡ, ರೆಡ್ ಡ್ರೆಸ್ ಹಾಕೊಂಡು ಇನ್ನೊಬ್ರು ಹೀರೋಯಿನ್ ರೇಷ್ಮಾ ಅಂತ ಹೇಳಿ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಸಾಂಗ್ ಯಾವ ಥರ, ಹೇಗೆ ನೀವು ಮಾಡಿರೋದು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಆ ಸಾಂಗು ಸಿಚುವೇಶನಲ್ ಸಾಂಗ್, ಅಂದ್ರೆ ಒಂದು ಡ್ಯುಯೆಟ್ ಸಾಂಗು. ಹೀರೋ ಹೀರೋಯಿನ್ ಇಬ್ಬರಿಗೂ ಲವ್ ಆದಾಗ ಅದು ಆ ಸಾಂಗ್ ಬರುತ್ತೆ. ಸೊ ಆ ಒಂದು ಮೂಮೆಂಟಲ್ಲಿ ಸ್ಕ್ರೀನ್ ಪ್ಲೇ ಏನು ಡಿಮ್ಯಾಂಡ್ ಮಾಡಿತ್ತು ಅದ್ರ ಪ್ರಕಾರ ನಾವು ಒಂದೊಂದು ಸಿಚುವೇಶನ್ಸ್ಗೂ ಯಾವ್ಯಾವ ಸಾಂಗ್ ಬೇಕು. ಈಗ ಓಪನಿಂಗ್ ಇಂಟ್ರೊಡಕ್ಷನ್ ಸಾಂಗ್ ಒಂದು ಮಾಡಿದ್ದೀವಿ, ಆಟೋ ಡ್ರೈವರ್ ಒಬ್ಬ ಇಂಟ್ರೊಡಕ್ಷನ್ ಸಾಂಗ್, ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಅಂತ. ಆಮೇಲೆ ಹೀರೋಯಿನ್ಗೆ ಹೀರೋ ಮೇಲೆ ಲವ್ ಆದಾಗ ಅವಾಗ ಒಂದು ಸಾಂಗ್ ಬರುತ್ತೆ. ಸೊ ಅದಾದ್ಮೇಲೆ ಹೀರೋಯಿನ್ ಇಬ್ಬರಿಗೂ ಲವ್ ಆದಾಗ ಈ ಸಾಂಗ್ ಬರುತ್ತೆ. ಇದನ್ನ ನಾವು ತುಂಬಾ ಕಡೆ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ಮನಾಲಿಲಿ ಮಾಡಬೇಕು, ಇಲ್ಲ ಬೆಂಗಳೂರಲ್ಲೇ ನೈಟ್ ಶೂಟ್ ಮಾಡೋಣ, ಇಲ್ಲ ಯಾವ್ದಾದ್ರು ಸ್ಟ್ರೀಟಲ್ಲಿ ಮಾಡೋಣ, ಸ್ವಲ್ಪ ಮೌಂಟೇಜಸ್ ಥರ ಮಾಡೋಣ ಇದನ್ನೆಲ್ಲ ಅಂತ. ಬಟ್ ಆಲ್ರೆಡಿ ಒಂದು ಸಾಂಗ್ ಮೌಂಟೇಜಸ್ ಇದ್ದಿದ್ರಿಂದ ಇಲ್ಲ ಈ ಸಾಂಗ್ನ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಿ ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಕಚ್ಬುಜ್ ಅನ್ನೋದೊಂದು ನಮ್ಮ ಮಾಸ್ಟರ್ ಕಂಬಿರಾಜು ಅಂತ ಅವರು ಅದನ್ನ ಸೆಲೆಕ್ಟ್ ಮಾಡಿದ್ರು. ಇಲ್ಲ ಸರ್ ಈ ಲೊಕೇಶನ್ಸ್ಗೆ ಹೋಗೋಣ, ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಏನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ದು 5ನೇ ಸಿನಿಮಾ ಅದು. ಈಗ ಶಿವಣ್ಣ ಅವ್ರದ್ದು ಬಜರಂಗಿ ಶೂಟ್ ಆಗಿದೆ, ರಾಬರ್ಟ್ ಶೂಟ್ ಆಗಿದೆ, ಕಾಟೇರ ಶೂಟ್ ಆಗಿದೆ ದರ್ಶನ್ ಸರ್ದು. ಅಂಡ್ ಅಗೇನ್ ಇನ್ನೊಬ್ರು ಯಾರೋ ಹೊಸೊಬ್ರು ನಮ್ಮ ತರನೇ ಹೋಗಿ ಪ್ರಯತ್ನ ಪಟ್ಟಿದ್ದಾರೆ. 5ನೇ ಸಿನಿಮಾ ನಾವು ಶೂಟ್ ಮಾಡಿರೋದಲ್ಲಿ ಅದೊಂದು ಖುಷಿ ಇದೆ ನಮಗೆ. ಸೂಪರ್. ಇನ್ನೊಂದೇನಂತ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಂತಹ ಟೈಟಲ್ ನಿಮ್ಗೆ ಸಿಕ್ಕಿದೆ.
ಎಷ್ಟು ಖುಷಿ ಆಗ್ತಾ ಇದೆ. ಬಹಳ ಖುಷಿ ಇದೆ, ಅದು ಸಖತ್ ಖುಷಿ ಇದೆ. ಅದು ಆ ವಿಷಯ ಗೊತ್ತಾದಾಗ್ಲಿಂದ ನಮಗೆ ಈ ಟೈಟ್ಲ್ ಮೇಲೆ ಇನ್ನೂ ವೆಯ್ಟೇಜ್ ಜಾಸ್ತಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಮಾತಲ್ಲ. ವಿಷ್ಣು ಸರ್ ಅಂತ ದೊಡ್ಡ ಮಹಾನ್ ಕಲಾವಿದರಿಗೆ, ಆಮೇಲೆ ಅಂತ ಒಂದು ಲೆಜೆಂಡ್ಗೆ ಇದ್ದಂಥ ಒಂದು ಟೈಟಲ್ಲು ಲಕ್ಕೀಲಿ ನಮಗೆ ಸಿಕ್ಕಿದೆ. ಅದರಲ್ಲೂ ನನಗೆ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಿದೆ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ಸೊ ಆ ಒಂದು ಟೈಟ್ಲಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಆಗು ಇದ್ದೀವಿ. ಎಲ್ಲೂ ಆ ಟೈಟ್ಲಿಗೆ ಅಥವಾ ಅವ್ರಿಗೆ ಹೋಗ್ಬೇಕಾದಂಥ ಟೈಟ್ಲು ನಮಗೆ ಸಿಕ್ಕಿರೋದ್ರಿಂದ ಅವ್ರಿಗೂ ಅದಕ್ಕೆ ಅಗೌರವ ತಗದಿರೋಂಥ ಸಿನಿಮಾ ಮಾಡಿದ್ದೀವಿ ಅನ್ನೋ ಖುಷಿ ಇದೆ. ಓಕೆ, ಇನ್ನು ಆಟೋ ಡ್ರೈವರ್ಗಳಿಗೆ ಸ್ಪೆಷಲ್ ಶೋ ಕೂಡ ಕೊಡ್ತಾ ಇದ್ದೀರಾ, ಏನು ವಿಶೇಷತೆ ಅದು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಏನು ವೆರಿ ಬಿಗಿನಿಂಗ್ ನಾವು ಪ್ಲಾನ್ ಮಾಡಿದಾಗ ಏನಿತ್ತು, ಪೇಡ್ ಪ್ರೀಮಿಯರ್ ಮಾಡೋಣ ಬಿಫೋರ್ ರಿಲೀಸು. ಪೇಡ್ ಪ್ರೀಮಿಯರ್ ಮಾಡಿ ಅವ್ರಿಗೆ ಆದಂತ ಒಂದು ಸ್ಪೆಷಲ್ ಶೋ ಎಲ್ಲ ಒಂದು 8 ಡಿಸ್ಟಿಕ್ ಅಲ್ಲಿ ಮಾಡಿ ಅದರಲ್ಲಿ ಒಬ್ರಿಗೆ ಲಕ್ಕಿ ಡಿಪ್ ಮುಖಾಂತರ ಒಂದು ಆಟೋ ಕೊಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಅದು ಬರ್ತಾ ಬರ್ತಾ ಏನಾಯ್ತು, ಸ್ವಲ್ಪ ಟೈಮ್ ಶೆಡ್ಯೂಲ್ಸ್ ಮತ್ತೆ ಮತ್ತೊಂದು ವರ್ಕ್ ಪ್ರೆಷರ್ಸ್ ಜಾಸ್ತಿ ಆಗ್ತಾ ಟೈಮ್ ಸ್ವಲ್ಪ ಕಡಿಮೆ ಆಗಿದ್ರಿಂದ ಅದನ್ನ ಪೇಡ್ ಪ್ರೀಮಿಯರ್ ಮಾಡೋದು ಬೇಡ, ರಿಲೀಸ್ ಆದ್ಮೇಲೆ ಜನರಲ್ ಪ್ರೀಮಿಯರ್ ಆಗಿ ಮಾಡೋಣ. ಅವ್ರಿಗೆ ಜನರಲ್ ಪ್ರೀಮಿಯರ್ 8 ಇಲ್ದರೆ 10 ಡಿಸ್ಟಿಕ್ ಅಲ್ಲಿ ಬೇಕಾದ್ರೂ ಮಾಡೋಣ. ಸೊ ಸಪೋಸ್ ಏನಾದ್ರು ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಒಂದು ಆಟೋ ಬದಲು 2 ಆಟೋ ಕೊಡೋಣ, ಇಲ್ಲಾಂದ್ರೆ ಒಂದಕ್ಕೆ ಸ್ಟಿಕನ್ ಆಗೋಣ. ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನ ಪೇಡ್ ಪ್ರೀಮಿಯರ್ ಮಾಡೋದು ಬೇಡ. ಸೊ ನಾರ್ಮಲ್ ಶೋಸ್ ಅವ್ರಿಗೇನೆ ಒಂದು ಸೆಲೆಬ್ರಿಟಿ ಶೋಸ್ ಥರ ನಾವೇನು ಪ್ಲಾನ್ ಮಾಡ್ತೀವಲ್ಲ ಆ ಥರ ಅವ್ರಿಗೇನೆ ಎಲ್ಲ ಡಿಸ್ಟಿಕಲ್ಲೂ ಪ್ಲಾನ್ ಮಾಡಿ ಅವ್ರ ಥ್ರೂ ಒಂದು ಲಕ್ಕಿ ಡಿಪ್ ಮಾಡಿಸಿ ಆಟೋ ಗಿಫ್ಟ್ ಕೊಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಓ ಸೂಪರ್, ನೈಸ್, ಆ್ಯಕ್ಚುಲಿ ನೈಸ್ ಥಾಟ್. ಎಸ್ ಮೇಡಮ್, ನಿಮಗೆ ಇವಾಗ ಸಿನಿಮಾಗೆ ಬರೋದು ಅಷ್ಟು ಈಸಿ ಇಲ್ಲ. ಇವಾಗಂತೂ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಇಲ್ಲಿರುವಂಥ ಆ್ಯಕ್ಟರ್ಸು, ಇಲ್ಲಿ ಇರುವಂಥ ನಾಯಕಿಯರೆಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಇವಾಗ ನೀವು ಇಲ್ಲೇ ಇದ್ಕೊಂಡು ಇದೇ ಫೀಲ್ಡಲ್ಲಿ ಏನಾದರೂ ನನ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕು, ಸಿನಿಮಾದಲ್ಲಿ ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ಡೆಫಿನೆಟ್ಲಿ ಮೇನ್ ಥಿಂಗ್ ನಮ್ಮ ಆರ್ಟಿಸ್ಟ್ಗಳಾಗಲಿ ಆ್ಯಕ್ಟರ್ಸ್ ಓಎವರ್ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಸ್ಟ್ರಾಂಗ್ ಬಿಲೀವ್ ಇರಬೇಕು ನಾವು ರೀಚ್ ಆಗ್ತೀವಿ ಅಂತ. ಬಿಕಾಸ್ ತುಂಬ ಅಡೆತಡೆಗಳು ಬರುತ್ತೆ, ತುಂಬ ಚಾಲೆಂಜಸ್ ಬರುತ್ತೆ. ವಾಟ್ ಎವರ್ ಪೇಷನ್ಸ್ ಬೇಕಾಗುತ್ತೆ, ವರ್ಕು ಬೇಕಾಗುತ್ತೆ, ಸರ್ವೈವು ಆಗಬೇಕು, ಈ ಕಡೆ ಗುರಿನೂ ಮುಟ್ಟಬೇಕು ಅಂದಾಗ ನಮ್ಮಲ್ಲಿ ಆ ಸ್ಟ್ರಾಂಗ್ ಬಿಲೀವ್ ಇರಬೇಕು. ಮೇನ್ ಥಿಂಗ್ ಅದಿದ್ದರೆ ಡೆಫಿನೆಟ್ಲಿ ಯಾರು ಬೇಕಾದರೂ ದೇ ರೀಚ್ ಅನ್ನೋದಕ್ಕೆ ಈ ಸಿನಿಮಾ ಕೂಡ ಸಾಕ್ಷಿ. ಆ್ಯಸ್ ಆಫ್ ನನಗಿದು ನಿಜವಾಗ್ಲೂ ನನ್ನ ಏನು ಹೇಳ್ತಾರೆ, ಇಟ್ಸ್ ಓವರ್ವೆಲ್ಮಿಂಗ್. ಲೈಕ್ ನನ್ನ ಮನಸ್ಸಲ್ಲಿ ಅದು ಕೊನೆವರೆಗೂ ಇರುತ್ತೆ. ಬಿಕಾಸ್ ಮೊದಲನೇದು ಅಂದರೆ ಯಾರೂ ಮರೆಯಲ್ಲ, ಅದು ಯಾವಾಗಲೂ ಅದು ನಮ್ಮ ನೆನಪಲ್ಲಾಗಲಿ ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತೆ. ಅದು ಯಾವಾಗಲೂ ಇಟ್ಸ್ ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದಿಸ್ ಸಿನಿಮಾ ಆ್ಯಕ್ಚುಲಿ ಆ್ಯಂಡ್ ದ ಟೀಮ್. ಓಕೆ, ಎಷ್ಟು ದಿನ ಶೂಟ್ ಇತ್ತು ನಿಮಗೆ? ಆಮೇಲೆ ಬೆಸ್ಟ್ ಮೂಮೆಂಟ್ ಯಾವುದು ಈ ಚಿತ್ರ? ನನಗೆ ಬೆಸ್ಟ್ ಮೂಮೆಂಟ್ ಅಂದ್ರೇ ಫೈಟಿಂಗ್ ಸೀಕ್ವೆನ್ಸ್. ನಾನು ಎಲ್ಲೋದ್ರೂ ಅದನ್ನೇ ಹೇಳ್ತೀನಿ. ಬಿಕಾಸ್ ಈ ಹ್ಯಾಸ್ ಡನ್ ಸಚ್ ಎ ಹಾರ್ಡ್ ವರ್ಕ್ ಇನ್ ದ್ಯಾಟ್. ಮತ್ತು ಅಲ್ಲಿಂದ ಲೊಕೇಶನ್ ಆಗಲಿ, ಅಲ್ಲಿಂದ ಲೈಕ್ ಪ್ರತಿಯೊಂದೂ ತುಂಬ ನಾವು ಕಾನ್ಷಿಯಸ್ಸಿಂದ ಮಾಡ್ತಾಯಿದ್ವಿ, ತುಂಬ ಇನ್ವಾಲ್ವ್ಮೆಂಟಿಂದ ವರ್ಕ್ ಮಾಡ್ತಾಯಿದ್ವಿ. ಬಿಕಾಸ್ ಇಟ್ಸ್ ಎ ಫೈಟಿಂಗ್ ಸೀಕ್ವೆನ್ಸ್. ಈ ವಾಸ್ ಟೇಕಿಂಗ್ ಸೋ ಮಚ್ ಆಫ್ ಸ್ಟ್ರಗಲ್ ಅದರಲ್ಲೆಲ್ಲ. ಬಿಕಾಸ್ ಬೈಕಲ್ಲೆಲ್ಲ ಅದು ತುಂಬ ಇತ್ತು ಅದು ಆ ಸೀಕ್ವೆನ್ಸ್ ಆಗಲಿ. ಅದಕ್ಕೆ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಅವ್ರಿಗೂ ಕೂಡ ವರ್ಕ್ ಮಾಡಬೇಕಾದ್ರೆ. ಅದು ನನಗೆ ತುಂಬ ಇಷ್ಟವಾದದ್ದು. ಸೊ ದಟ್ಸ್ ವಾಟ್. ಯಾಕೆ ಈ ಚಿತ್ರವನ್ನು ನೋಡಬೇಕು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಈಗಿನ ಪ್ರತಿಯೊಬ್ಬರು ಯುವಕರಿಗಾಗಲಿ ಯಾರೇ ಆಗಲಿ ಈ ಸಿನಿಮಾ ತುಂಬ ವ್ಯಾಲ್ಯೂ ಕೊಡುತ್ತೆ. ಇಂಥದ್ದಿಲ್ಲ ಅನ್ನೋ ಥರ ಇಲ್ಲ. ಸೊ ಈಗಿಂದ ನಮಗೆ ನಾರ್ಮಲ್ ಬೇಸ್ಡ್ ಆಗಲಿ, ನಾರ್ಮಲ್ ಫ್ಯಾಮಿಲೀಸ್ ಆಗಲಿ, ನಾರ್ಮಲ್ ಪೀಪಲ್ಗಳಾಗಲಿ ಇಂಥ ಸಿನಿಮಾಗಳು ನಮಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಲ್ಲ ಥರ ಸೀಕ್ವೆನ್ಸ್ ನಾವು ಸಿನಿಮಾಸಲ್ಲಿ ನೋಡ್ಬೋದು, ಬಟ್ ನಮಗೆ ಆ ನ್ಯಾಚುರಲ್ ಆಗಲಿ ಆ ರಿಯಲ್ ಆಗಲಿ ನಮಗೆ ಬೇಕು. ಒಂದು ಸಿನಿಮಾ ನೋಡ್ತೀವಿ ಅಂದರೆ ಇಟ್ ಶುಡ್ ಬಿ ನಾ ಮೆಮೊರಿ. ಎದ್ದು ಹೋಗೋ ಥರ ಇರಬಾರ್ದು ಆಡಿಯನ್ಸ್. ಒಂದ್ಸಲ ಎಂಟರ್ಟೈನ್ ಆಯ್ತಾ, ಖುಷಿ ಅಂತ ಎದ್ದು ಹೋಗೋ ಥರ ಇರಬಾರ್ದು. ಅದನ್ನು ಮತ್ತೆ ನಮಗೆ ಅದನ್ನು ನೆನಪು ಮಾಡ್ತಿರಬೇಕು, ಇನ್ನು 4 ಜನಕ್ಕೆ ಹೇಳೋ ಥರ ಇರಬೇಕು. ಸೊ ನನ್ನ ಪ್ರಕಾರ ಈ ಸಿನಿಮಾ ಪ್ರತಿಯೊಬ್ಬರು ನೋಡಿದವರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಆ್ಯಂಡ್ ನನಗದು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸಿನಿಮಾದಲ್ಲಿ ಪ್ರತಿಯೊಂದು ಅರ್ಥ ಇದೆ. ಪ್ರೀತಿಯನ್ನು ಅರ್ಥ ಇದೆ, ಸ್ನೇಹಕ್ಕೆ ಅರ್ಥ ಇದೆ, ಸಂಬಂಧಕ್ಕೆ ಅರ್ಥ ಇದೆ, ಜೀವನಕ್ಕೆ ಅರ್ಥ ಇದೆ. ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ದ ಲೈನ್ಸ್ ಅಲ್ಲ, ಡೈಲಾಗ್ ಡೆಲಿವರೀಸ್, ಇಟ್ಸ್ ನಾಟ್ ನಾರ್ಮಲ್. ಒಂದೊಂದು ಸೀನ್ಗೂ ತುಂಬ ವ್ಯಾಲ್ಯೂಬಲ್ ಕೊಟ್ಟಿದ್ದಾರೆ.
ಆ್ಯಂಡ್ ವೆರಿ ಎಮೋಷ್ನಲ್ ಥಿಂಗ್, ಎಮೋಷನ್ಸ್ ಇದೆ. ದಟ್ಸ್ ವಾಟ್ ಅಲ್ಲ ನಮಗೆ ಬೇಕಾಗಿರೋದು. ದಟ್ ವಾಸ್ ಕನೆಕ್ಟಿಂಗ್ ಸಿನಿಮಾಸ್ ಬೇಕು. ತುಂಬ ಕಮ್ಮಿ ಆಗಿದೆ ಇವಾಗ ನಮಗೆ ಕನೆಕ್ಟಿಂಗ್ ಸಿನಿಮಾಸ್. ನಾವು ಎಲ್ಲಿ ಹೋದರೂ ಎಲ್ಲ ಥರ ನೋಡ್ತೀವಿ, ಹಾಂ ಓಕೆ 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 ಅಂತ, ಫುಲ್ ಆಫ್ ಬಿಲ್ಡಪ್ಸ್ ಆಗಲಿ, ಫುಲ್ ಆಫ್ ಜಾನರ್ಸ್, ಎಲ್ಲ ಜಾನರ್ಸು ನೋಡ್ತೀವಿ. ಬಟ್ ಕನೆಕ್ಟೆಡ್ ಸಿನಿಮಾಸ್ ಮಿಸ್ ಆಗ್ತದೆ ನಮಗೆ ಈಗಿನ ಜನ್ರೇಷನ್ ಆಗಲಿ. ನಮಗೆ ಬೇಕದು, ಲೈಕ್ ವ್ಯಾಲ್ಯೂಬಲ್ ಸಿನಿಮಾಸ್ ಬೇಕು, ಕನೆಕ್ಟಿಂಗ್ ಸಿನಿಮಾಸ್ ಬೇಕು. ಸೊ ಐ ಫೀಲ್ ದಿಸ್ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. Yes.